ಇದು ಸುಮಾರು 1000 ವರ್ಷಗಳ ಹಳೆ ದೇವಸ್ಥಾನ. ಇಲ್ಲಿ ಸುಮಾರು ಜನ ಋಷಿಮುನಿಗಳು ತಪಸ್ ಮಾಡಿದ್ದಾರೆ. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನ ಅಂತಾರೆ. ಇಲ್ಲಿ ರಾತ್ರಿ ಹೊತ್ತು ರುದ್ರಾಷ್ಟಕಂ ಶ್ಲೋಕ ಕೇಳತ್ತೆ ಅಂತ ಜನ ಹೇಳ್ತಾರೆ. ಅದೆಲ್ಲ ಸರಿ ಮನೋಜ್ ಅವರೇ, ಇಲ್ಲಿ ವಿಸ್ಮಯ ನಡೆಯುತ್ತೆ ಅಂತ ಹೇಳಿದ್ರಲ್ಲ, ನೋಡಿದ್ರೇನು ಸರ್, ಕಾಣಿಸಲ್ಲ? ಇಲ್ಲೇ ಕಾಣ್ತಿದೆಯಲ್ಲ ನಿಮ್ಮ ಮುಂದೆನೆ. ಇಲ್ಲಿನ ಅಚ್ಚರಿ ಏನಂದ್ರೆ, ಈ ಆನೆ ಕೆಳಗಡೆ ತೂರ್ಕೊಂಡು ಹೋಗ್ತಾ ಮನ್ಸಲ್ಲಿ ಏನು ಅನ್ಕೋತೀವೋ ಅದು ನಿಜ ಆಗತ್ತೆ ಅಂತ ಹೇಳೋದು ಇಲ್ಲಿನ ಪರಂಪರೆ ಹಾಗೂ ನಂಬಿಕೆ. ಹಿಂದಿನ ಕಾಲದ ಮಹಾರಾಜರು ಇದನ್ನ ಪಾಲಿಸ್ತಿದ್ರು. ಹಾಂ ಹಾಂ ಹಾಂ. ಬನ್ನಿ ಅಣ್ಣ, ಸ್ವಲ್ಪ ಬಗ್ಗಿ ಅಣ್ಣ, ಬಗ್ಗಿ ಸ್ವಲ್ಪ ಬಗ್ರಿ. ಸರ್, ಹಾಂ ನಾನು ಹೋಗಿ ಹೆಣ್ಣು ನೋಡ್ಕೊಂಡು ಬರ್ತೀನಿ. ಹಾಂ ಹಾಂ. ಅಷ್ಟರಲ್ಲಿ ನೀವು ದರ್ಶನ ಮುಗಿಸಿರಿ. ಆಮೇಲೆ ಸಿಗ್ತೀನಿ. ಹಾಂ. ಓಕೆನಾ? ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಬಾ ಈ ಕಡೆ, ಹೊರಗಡೆ ಹೋಗು. ಹುಷಾರಪ್ಪ. ಆಗಲ್ಲ, ಆಗಲ್ಲ, ಹೋಗು. ಬೇಗ ಬನ್ನಿ, ಮುಂದೆ ಎಲ್ಲ ಮುಂದೆ ನೋಡ್ಕೊಂಡು ಮುಂದೆ ಬನ್ನಿ. ಹೋಗು. ಸಾಲಾಗಿ ಬನ್ನಿ. ಎಲ್ಲ ದೈವ ಇಚ್ಛೆ, ಹೋಗು. ನೀವೆಲ್ಲ ಅಲ್ಲಿ ನಿಂತ್ಕೊಂಡು ಏನ್ ಹೋಗು. ನೋಡ್ತಿದ್ದೀರಾ? ಹೋಗು. ಸಾಲಾಗ್ ಬರ್ಬೇಕು. ಸಾಲಾಗ್ ಬನ್ನಿ, ಹೋಗು. ಮುಂದೆ ಬನ್ನಿ ಎಲ್ರು. ಹರ 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 ಮಹಾದೇವ್. ಮುಂದೆ ಹೋಗಿ ಸರ್. ಊತವಳೆ ಇವೆಲ್ಲ ನಿಜಾನಾ? ಸರ್, ತುಂಬಾ ಪವರ್ಫುಲ್ ಸರ್. 1000 ಜನರ ನಂಬಿಕೆ ಸುಳ್ಳಾಗುತ್ತಾ? ಬೇಡ್ಕೋತಿಲ್ವಾ ಇಷ್ಟು ಜನ? ಹಾ, ತೊಳಿ ಮುಂದೆ ಹೋಗ್ಬೇಕು. ಬೇಗ ಹೋಗಿ, ಮುಂದೆ ಬೇಗ. ಶಂಭೋ ಶಿವ ಬೇಗ, ಶಂಕರ ಬೇಗ. ಹರ ಹರ ಮಹಾದೇವ್. ಆಗಲ್ಲ, ಹೋಗು. ಆಗಲ್ಲ ಅಂತ ಮುಂದೆ ಹೋಗ್ಬಿಟ್ಟು ನೋಡಕ್ಕಿಲ್ಲ, ಹರ ಮಹಾದೇವ್. ಶಂಭೋ ಶಂಕರ ಹರ ಹರ ಮಹಾದೇವ್. ಒಳಗಡೆ ಹೋಗು. ಮನ್ಸಲ್ಲೇನಿದೆ ಬೇಡ್ಕೋ, ಆಗುತ್ತೆ. ಹೋಗೋಣ ಮುಂದೆ. ಹೋಗ್ರಿ, ಏನಾಗಲ್ಲ ಹೋಗ್ರಿ.